don't take shit. I got no love for the fakeness. If you wanna play tough, I wanna hate this. I wanna show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do is so instinctive, it's a passion. Every word I move is so descriptive like an adjective. I got a pen, red out, can't speak to that. Me, I'm negative, you should be getting after it. I got facts over tracks, this and that, spitting slow. ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ. ಈ ಥರ ಎತ್ಕೊಂಡಿದ್ದೀವಿ ಹಾಂ, ನಾವು ಟ್ಯಾಂಕರ್ಗೆ ನೀರು ಇಟ್ಕೊಳ್ಳೋಕ್ಕೆ. ಓಕೆ. ನಮ್ಮ CSRD ವಿಜ್ಞಾನಿಗಳು 1994-95 V1 ಇಂಟ್ರೊಡ್ಯೂಸ್ ಮಾಡಿದ್ದು. ಆ ಸಮಯದಲ್ಲಿ ಡಾಕ್ಟರ್ ದಂಡಿನ್ನು, ಅವರ ಸಹೋದರಿಗಳು ಡಾಕ್ಟರ್ ಬಾಲಕೃಷ್ಣ, ಈ ತರ ಸಾಕಷ್ಟು ಜನ ವಿಜ್ಞಾನಿಗಳ ಪರಿಶ್ರಮದಿಂದ V1 1994 ಏನು ಇಂಟ್ರೊಡ್ಯೂಸ್ ಆಯ್ತು, ಅದು ಜಗತ್ತಿನ ಯಾವುದೇ ಸರ್ವಶ್ರೇಷ್ಠ ತಳಿಗಳಿಗೆ ಸವಾಲೊಡ್ಡುವಂತ ತಳಿ ಅದು. ಇವತ್ತು ನಮ್ಮ ದೇಶದಲ್ಲಿ ರೇಷ್ಮೆಯಲ್ಲಿ ಗೇಮ್ ಚೇಂಜ್ ಎರಡು. ಒಂದು V1 ಇಪ್ನರ್ಲೆ ತಳಿ, ಎರಡನೇದು ನಮ್ಮ CSRT ಮಾಡಿದಂತ CSR ಹೈಬ್ರಿಡ್ ತಳಿಗಳು. ಅವಾಗ ಸಿಂಗಲ್ ಹೈಬ್ರಿಡ್ ಇತ್ತು, ಡಬಲ್ ಹೈಬ್ರಿಡ್ ಇದೆ. ನಮ್ಮ ಹತ್ರ ಏನ್ ಟೆಕ್ನಾಲಜಿ ಕಮ್ಮಿ ಇಲ್ಲ ಪವನ್. ನಾವೆಲ್ಲ ಚೈನಾದಲ್ಲಿ 2016 ನೋಡಿದೀವಿ, ಅದ್ರಲ್ಲಿ ಏನೂ ಸಮಸ್ಯೆ ಇಲ್ಲ, ಕಮ್ಮಿ ಇಲ್ಲ ಅದರಲ್ಲಿ. ಬಟ್ ಏನಪ್ಪಾ ಅಂದ್ರೆ ನಾವು ಅಡಾಪ್ಟೇಷನ್, ನಾವು ಅದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ನಾವು ಸೋಲ್ತಾ ಇದೀವಿ. ಹೌದು. ಇದ್ಯಾವ ನಟಿಯಾಗಿದ್ದು 36 G2 ಬಂದ್ಬಿಟ್ರ ಇದು. ಓಕೆ, ಅದೇ 6 1/2. ಹಾ, ಓ ಇದು ಇದ್ದೆಂಟು ಎಷ್ಟು ತಿಂಗಳಾಯ್ತು? ಈಗ ಒಂದು 3 ತಿಂಗಳಾಯ್ತು. ಓಕೆ, 3 ತಿಂಗಳಾಯ್ತು. ಈಗ ಈ G2 ಬ್ರೀಡ್ನ ಬರೀ ಚಾಕಿ ಹಂತದಲ್ಲಿ ಬೆಳೆಸಕ್ ಮಾತ್ರ ಇಟ್ಕೊಂಡಿರುವಂತದ್ದ, ಅಥವಾ ಇದನ್ನು ನಾವು ರೆಕಮೆಂಡ್ ಮಾಡಿರೋದು ಚಾಕಿಗೆನೆ. ಆದ್ರೆ ನಾವು ಸೊಪ್ಪು ಹೆವಿ ಇತ್ತು ಅಂತ ಮೊನ್ನೆ 500 kg ಗೂಡು ಬೆಳೆದ್ವಿ, ಅದ್ರಲ್ಲೇ ಬರುತ್ತೆ, ಏನ್ ತಪ್ಪಿಲ್ಲ. ಬಟ್ ಅದು ಪ್ರಿಫರಬಲ್ ಅಲ್ಲ. ಪ್ರಿಫರಬಲ್ ಅಲ್ಲ. ಅದ್ರ ಏನಂದ್ರೆ ಎಲೆ ಬಾಳಿ ಮೃದುವಾಗಿರುತ್ತೆ. ಆಕ್ಚುಲಿ ದೊಡ್ಡಗಳಿಗೆ ನಾವು ಬೇಕಾಗಿರುವಂತದ್ದು 45-46 ಜನಕ್ಕೆ ಚಾಕಿ ಆಗ್ಬೇಕು, ಆಯ್ತಾ? ಚಾಕಿ ಆಗಿ ಅದು ಒಂದು 52-53 ಜನ ಇದ್ದಾಗ ಚಾಕಿ ಮನೆಗೆ ಬರಬೇಕು. ಆಮೇಲೆ 17-18 ದಿನ ಅಂದ್ರೆ 70 ದಿವಸದ ಹತ್ರ ಸೊಪ್ಪು ನಾವು ಕೊನೆ ಹಂತದಲ್ಲಿ ಕೊಡಬೇಕು. ಆ ಸಮಯಕ್ಕೆ G2 ಉದ್ರಕ್ ಶುರು ಆಗ್ಬಿಡುತ್ತೆ. ಆಮೇಲೆ ಅದು ಫೈಬರ್ ಕಮ್ಮಿ, ಶುಗರ್ ಕಂಟೆಂಟ್, ವಾಟರ್ ಕಂಟೆಂಟ್ ಜಾಸ್ತಿ. ಅದು ದೊಡ್ಡಳು ಮೇಯ್ಸಕ್ ಆಗದೇ ಇಲ್ಲ ಅಂತಲ್ಲ, ಆದ್ರೆ ಅದು ಅಷ್ಟು ಪ್ರಿಸ್ಕ್ರೈಬ್ಡ್ ಅಲ್ಲ, ಅದಕ್ಕೆ ಅವಶ್ಯಕತೆ ಇಲ್ಲ. ಅದಕ್ಕೆ V1 ನಂಬರ್ 1. ಆಕ್ಚುಲಿ ಇವತ್ತು V1 ಜನ ಯಾವ ತರ ಬೆಳಿತಾರೆ ಅಂದ್ರೆ ಈ ವಿಳ್ಯದೆಲೆ ತರ ಬೆಳಿತಾರೆ. ಅದು ಶಕ್ತಿ ಏನ್ ಗೊತ್ತಾ? ಅದು ಎಷ್ಟು ಬರುತ್ತೆ ಅಂದ್ರೆ ಅರಳಿ ಎಲೆ ತರ ಬರುವಂತ ತಾಕತ್ತಿರುವಂತ ಗಿಡ ಅದು. ನಮ್ಮ ಪೋಷಕಾಂಶಗಳು, ಗೊಬ್ಬರ, ನಮ್ಮ ನೀರಾವರಿ ವ್ಯವಸ್ಥೆ ಮುಖ್ಯವಾಗಿ, ಮತ್ತೆ ವಾಟರ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್, ಎಲ್ಲದಕ್ಕಿಂತ ಮುಖ್ಯವಾಗಿ ನೀನ್ ಪೆಸ್ಟ್ ಮ್ಯಾನೇಜ್ಮೆಂಟ್. ಇದಿಷ್ಟನ್ನು ಮಾಡಿದ್ರೇನೆ ಫಾರ್ಮ್ ಮ್ಯಾನೇಜ್ಮೆಂಟ್ ಅನ್ಸ್ಕೊಳ್ಳೋದು. ಫಾರ್ಮ್ ಮ್ಯಾನೇಜ್ಮೆಂಟ್ ಆದ್ರೆ ಅದ್ಭುತವಾಗಿ ಹುಳ ಮೇಯ್ಸಕ್ಕಾಗೋದು. ಅದ್ಭುತವಾಗಿ ಹುಳ ಮೇಯ್ಸಿ ಗೂಡು ಕಟ್ಟಿದ್ರೆ ನಿನ್ಗೆ ದುಡ್ಡು ಬರೋದು. ಇದೆಲ್ಲ ಒಂದು ಚೈನು. ಇದನ್ನ ನೀಟಾಗಿ ಯಾರು ಮಾಸ್ಟರ್ ಆಗ್ತಾನೋ ಅವನು ರೇಷ್ಮೆಲ್ ದುಡ್ಡು ಮಾಡ್ಬೋದು. ಇನ್ನ ಅಣ್ಣ ಹಳೆ ಗಿಡ ಇದು. ಇದು ಮಾಡಿ ಅದನ್ನ ಹಾಕಿದ್ವಿ. ಇರ್ಲಿ ಅಂತ ಹಾಕಿದ್ರ? ಇದು ಒಂದು ಲೈನ್ ಬಿಟ್ಟಿದೀವಿ, ಇರ್ಲಿ ಅಂತ. ಇರ್ಲಿ. ಆಶಾ ಅಂತ ಒಂದಿತ್ತಲ್ಲ ಅಭ್ಯಾಸ. ತುಂಬಾ ತಳಿಗಳು ಬಂತು. ಹೌದೌದು, ತುಂಬಾ ತಳಿಗಳು ಬಂತು. ಇತ್ತೀಚೆಗೆ KSS ಅಡಿಯಲ್ಲಿ ವಿಶ್ವ ಅಂತ ಒಂದು ತಳಿ ಮಾಡಿದಾರಂತೆ. ವಿಶ್ವ ಅಲ್ಬಣ ಅದು? ಇಲ್ಲ, ಶಿವ ಅಂತ. ಮೊನ್ನೆ ಡೈರೆಕ್ಟ್ರು ಬಂದಾಗ ಹೇಳ್ತಾ ಇದ್ರು ಸಾಹೇಬ್ರು, ಚೆನ್ನಾಗಿದೆ ಅಂತ. ಅದನ್ನು ಪ್ರಯೋಗ ಮಾಡಬೇಕು. ಬಟ್ ನಾವು ವಿಜ್ಞಾನಿಗಳು ಆಲ್ರೆಡಿ ಪ್ರಯೋಗ ಮಾಡಿ ಅದು ಚೆನ್ನಾಗಿದೆ ಅಂದಾಗ ನಾವು ಅದನ್ನು ಬಳಸಬಹುದು. V1 ಅಲ್ಟಿಮೇಟ್ ಆಗಿದೆ. ನೋಡ್ಬೇಕು, ನನಗೆ ಅನುಭವ ಇಲ್ಲ. ನಮ್ಮೊಂದು ಕಟಿಂಗ್ ಆಗಿ ಇದ್ ಮಾಡಿದ್ಮೇಲೆ ನೋಡಕ್ಕೆ V1 ಗಿಂತ ತುಂಬಾ ಚೆನ್ನಾಗಿ. ನಮ್ಮ CSRT ಅಲ್ಲೇ ವಿಜ್ಞಾನಿಗಳು 93-94 ಅದನ್ನ ಕಂಡಿಡಿದಿದ್ದು. ಅದು ಆಲ್ಮೋಸ್ಟ್ ರೈತರ ಮನೆಗೆ 96-97 ಬಂತು. ಒಂದು ಒಳ್ಳೇದು ಅಂದ್ರೆ ಅದನ್ನ ಯಾರು ಬಿಡಲ್ಲ, ಅದನ್ನ ಯಾರು ಹಾಕಿ ಅಂತ ಹೇಳಲ್ಲ, ಅವರೇ ತಗೊಂಡ್ಬಿಡ್ತಾರೆ. ಇವತ್ತುವರೆಗೂ ನಾವು V1 ರೀಪ್ಲೇಸ್ ಮಾಡೋಕ್ಕಾಗಲಿಲ್ಲ. G4 ಅಂತ ಅದೇ ಸಂಸ್ಥೆಯಿಂದ ಬಂತು. ಇದು G2 ಚಾಕಿಗೆ G4 ಬಂತು. ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಬಟ್ ಜನಗಳಿಗೆ V1 ಅಷ್ಟು ಚೆನ್ನಾಗಿಲ್ವೇನೋ ಅನ್ನೋ ಭಾವನೆ ಬಂತು. V1 ಅದ್ಭುತವಾಗಿದೆ. ನಾವು ಚೈನಾದಲ್ಲೂ ನೋಡಿದೀವಲ್ಲ ಪವನ್, ನಮ್ V1 ಗಿಂತ ಏನು ಅದ್ಭುತ ಅಪ್ಗ್ರೇಡ್ ಆಗಿದೆ ಸರ್. ಈಗ V1 ಚೆನ್ನಾಗಿ ಹೋಗಿದ್ದಾರೆ. ಎಲ್ಲಿ? ಚೈನಾ. ನಾವು ಚೈನಾಗ್ ಹೋಗಿದ್ದಾಗ ನಮ್ಗೆ ಗ್ರೌಂಡ್ ಇದು ಫೀಲ್ಡ್ಗೆಲ್ಲ ಕರ್ಕೊಂಡು ಹೋಗಿದ್ವಿ. ನಾವೇ ಮಾತಾಡ್ಕೊಂಡಿದೀವಿ ಎಷ್ಟೋ ಸಲ. ಇದು ನಮ್ಕಿನ ಕಳಪೆಯಾಗಿ ಇಟ್ಕೊಂಡಿದಾರಲ್ಲ ತೋಟ, ಚೆನ್ನಾಗಿದೆಯಲ್ಲ ಅಂತ. ಕಳಪೆನೇ ಚೈನಾ. ಹೌದು. ಆಮೇಲೆ ನೀರು ಜಾಸ್ತಿ ಆಯ್ತು ಅಣ್ಣ, ಫುಲ್ ನೀರು ತುಂಬಿಕೊಂಡಿರ್ತದೆ.
ತುಂಬಿಕೊಂಡಿರುತ್ತೆ. ಹೌದು. ಅಲ್ಲ, ಅದು ಏನಂದ್ರೆ ಅಲ್ಲಿ ಅಲ್ಲಿ ವ್ಯವಸ್ಥೆನೇ ಬೇರೆ ಅಲ್ಲಿ. ಅಂದ್ರೆ ಅಲ್ಲಿ ಶಕ್ತಿ ಏನು ಅಂದ್ರೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ 100% ಫಾಲೋ ಮಾಡ್ತಾರೆ. 3ನೇ ಜ್ವರದ ಹುಳುಗಳನ್ನ ಕೊಡ್ತಾರೆ. ಆ ಪ್ರಾಂತದಲ್ಲಿ ಒಂದೇ ಸಲ ಇರ್ತಾರೆ, ಒಂದೇ ಸಲ ಮಾರ್ಕೆಟ್ಗೆ ಹೋಗುತ್ತೆ, ಒಂದೇ ಸಲ ವಾಶ್ ಆಗುತ್ತೆ, ಆಮೇಲೆ ಡಿಸ್ಇನ್ಫೆಕ್ಷನ್ಗೆ ಟೈಮ್ ಸಿಗುತ್ತೆ. ಅದು ಅವರ ಶಕ್ತಿ ಒಂದು. ಎರಡನೇದೇನಂದ್ರೆ ಅವ್ರಿಗೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನ್ ಹೇಳ್ತಾರೆ ಅದನ್ನ ಮಾತ್ರ ಮಾಡ್ತಾರೆ. ಆಮೇಲೆ ಈ ಹ್ಯೂಮನ್ ವೇಸ್ಟು, ಈ ನಮ್ದು ಈ ಅರ್ಬನ್ ವೇಸ್ಟ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ರಸಗೊಬ್ಬರಗಳ ಪೋಷಕಾಂಶಗಳು ಅಂತ ಟ್ಯಾಂಕರ್ ಅಲ್ಲಿ ತಂದು ಒಂದೊಂದು ಫ್ಲಾಟ್ಗೆ ಅವರೇ ಬಿಡುವಂತ ವ್ಯವಸ್ಥೆ ಸರ್ಕಾರದಿಂದಿದೆ. ಅಲ್ಲಿ ಸಿಸ್ಟಮ್ ಚೆನ್ನಾಗಿದೆ. ಅಲ್ಲಿ ನಾನು ಸರ್ಕಾರಗಳಿಗೆ ಮನವಿ ಮಾಡೋದೇನು ಅಂದ್ರೆ ನಮಗೆ ಕರೆಂಟ್ ಕೊಡ್ರಪ್ಪ, ಲಿಫ್ಟ್ ಇರಿಗೇಷನ್ ಮಾಡಿ ಒಂದು ಸ್ವಲ್ಪ ನೀರಾವರಿನ ಇದು ಮಾಡಿ, ಉಳಿದಿದ್ದು ನಾವೇ ಹೆಂಗೋ ಬದುಕತ್ತೀವಿ. ಇಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ. ಇವತ್ತು ಸೆರಿಕಲ್ಚರ್ ಇಂಡಸ್ಟ್ರಿ ಅಥವಾ ಯಾವುದಾದ್ರೂ ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಷ್ಟೇ ಭಾರತದ ಹಳ್ಳಿಯ ಗ್ರಾಮೀಣ ಪ್ರದೇಶದ ಯುವಕರಿಗೆ ಕೆಲಸ ಕೊಡ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಇವತ್ತು ಇರೋ ಒಂದು ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಮತ್ತೊಂದು ಮಗದೊಂದು, ಮುಂದೆ ನಿರುದ್ಯೋಗ ಇನ್ನೂ ಕೆಡ್ದಾಗುತ್ತೆ. ನೀವೆಲ್ಲ ಆಲ್ರೆಡಿ ಕೇಳಿರ್ತೀರಿ, ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗೋಣ. ನೀವೆಲ್ಲ ಕೇಳಿರ್ತೀರಿ ಏನಂದ್ರೆ ಈ ಬೆಂಗಳೂರಿನ ಕೆಲವು ಕಡೆ AI ಕಂಪನಿಗಳು ಈ ಬಟ್ಟೆ ಹೊಲಿಯೋದು, ಕೈಕಸುಬುಗಳು ಮಾಡುವಂಥದ್ದು, ಮತ್ತೆ ಈ ತರಕಾರಿ ಮಾರುವಂಥವ್ರಿಗೆ ಎಲ್ಲರಿಗೂ AI ಡಿವೈಸ್ ಹಾಕಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಅಂದ್ರೆ AIಗೆ ಮಿಷನ್ ಲರ್ನಿಂಗ್ ಸ್ಟಡಿ ಮಾಡಿಸ್ತಾ ಇದ್ದಾರೆ. ಇಂಥ ಸಣ್ಣ ಪುಟ್ಟ ಬ್ರೈನ್ ಇಲ್ದೇ ಕೆಲಸಗಳನ್ನು ನೆಕ್ಸ್ಟ್ ರೋಬೋಟಿಕ್ಸ್ ಮಾಡುವಂತ ಸಾಧ್ಯತೆಗಳಿದೆ. ಹೌದು, ಖಂಡಿತ. ನಾವು ದಡ್ಡರಾಗಬಾರ್ದು. ನಾವೇನು ಕೃಷಿ ಮಾಡ್ತೀವಿ ವಿಜ್ಞಾನನ ಬಳಸ್ಕೊಂಡು, ಅಂದ್ರೆ ನಾವೇನು ಗ್ರೌಂಡ್ ರೂಟ್ ಸೈನ್ಸ್ ಬಳಸ್ಕೊಂಡು ಪ್ಲಸ್ ಇನ್ಕ್ಲೂಡಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಳಸ್ಕೊಂಡು ನಾವು ವ್ಯವಸಾಯ ಮಾಡಿದ್ರೆ ನಮಗೆ ಭವಿಷ್ಯ ಇದೆ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ನಮ್ಮ ಹತ್ರ ಪೊಟೆನ್ಷಿಯಲ್ ಇದೆ, ನಮ್ಮ ಹತ್ರ ಲ್ಯಾಂಡ್ ಇದೆ, ಹೌದು, ನಮ್ಮ ಹತ್ರ ಫರ್ಟೈಲ್ ಸಾಯಿಲ್ ಇದೆ, ಆಮೇಲೆ ನಮ್ಮ ಪರಂಪರೆಯಿಂದ ಬಂದಿರೋ ಜ್ಞಾನ ಇದೆ. ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಕೃಷಿ ವಿಜ್ಞಾನಿಗಳಿರೋ ದೇಶ ನಮ್ಮದು. ವರ್ಲ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಟ್ಗಳಿದೆ. ಅವ್ರ ಸಲಹೆ ನಾವು ಕೇಳಬೇಕಷ್ಟೇ. ಹೌದು, ಅವ್ರ ಸಲಹೆ ಕೇಳೋದ್ರಿಂದ ಖಂಡಿತವಾಗ್ಲೂ ಗೇಮ್ ಚೇಂಜ್ ಮಾಡ್ಬೋದು. ನಂದು ಇನ್ನೊಂದು ಐಡಿಯಾ ಇದೆ. ನಂದು ಏನಂದರೆ, ಇಲ್ಲಿಗೆ ಸಿರಿಕಲ್ಚರ್ಲಿ ನಾವೀಗ ಏನು ಪ್ಲಾಂಟೇಶನ್ ಇದೆ ಅದನ್ನ ಜಾಸ್ತಿ ಮಾಡೋದೇ ಬೇಡ. ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ ಚೆನ್ನಾಗಿ ಮಾಡಿದ್ರೆ 50% ಆಫ್ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು. ಸೊ ನೀವು ಹೇಳ್ತಿರೋದು ಈ ಇರೋ ಏರಿಯಾದಲ್ಲೇ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು. ಈಗ 1 ಎಕರೆ ಮಾಡೋನು 1 ಎಕರೆಲ್ಲೇ 250-300 kg ಗೂಡು ಬೆಳೀಲಿ. ಈಗ ಬೆಳೀತಾ ಇರೋದು 100-125 kg ಗೂಡು, ಅವನು ಗೂಡು ಬೆಳೀಲಿ ಫಸ್ಟ್ ಅಂತ ಮಾಡ್ಬೋದು. ಮತ್ತೆ ಅವನಿಗೆ 1 ಎಕರೆಲ್ಲಿ ಯಾವಾಗ ಅಷ್ಟು ಲಾಭ ಬರುತ್ತೆ, ಯಾವಾಗ ಅವನಿಗೆ ಅಷ್ಟು ಲಾಭ ಬರುತ್ತೆ ಅವಾಗ 1 ಎಕರೆ 2 ಎಕರೆ ಮಾಡ್ತಾರೆ. ಆಮೇಲೆ ಯಂಗ್ಸ್ಟರ್ಗೆ ನಾನು ಏನ್ ಹೇಳಿದಪ್ಪ, ಈಗ ಬೆಂಗಳೂರಿಗೆ ಹೋಗಿ 25-30 ಸಾವಿರ ಕೆಲಸ ಮಾಡ್ತಾರಲ್ಲ ಯಂಗ್ಸ್ಟರ್ಸ್, ಅವ್ರಿಗೆ ಬೇಕಾಗಿರೋದು 30,000 ಪ್ರತಿ ತಿಂಗಳು ದುಡಿಮೆ ಮಾಡಕ್ಕೆ. ಅವ್ರಿಗೆ ಬೇಕಾಗಿರೋದು 15 ಕುಂಟೆ ರೇಷ್ಮೆ ಅಷ್ಟೇ, 20 ಕುಂಟೆ ರೇಷ್ಮೆ. 1 ಎಕರೆನ 2 ಭಾಗ ಮಾಡ್ಕೊಂಡ್ರೆ ಪ್ರತಿ ತಿಂಗಳು 25-30 ಸಾವಿರ ಸಂಪಾದನೆ ಮಾಡಬಹುದು. ಅಂದಾಗ ಬೆಂಗಳೂರು ಅಥವಾ ಬೇರೆ ಬೇರೆ ನಗರಗಳಿಗೆ ಹೋಗಿ ಯಾಕೆ ಮಾಡಬೇಕು? ಒಂದು. ಎರಡನೇದು, ಎಷ್ಟು ಲೀಸ್ ಲ್ಯಾಂಡ್ ಖಾಲಿ ಇದೆ ಜಾಗಗಳು. ರಾಯಶಣ ಲೀಸ್ ಲ್ಯಾಂಡ್ ಎಷ್ಟು? 15 ಎಕರೆ. ನಾನು 15 ಎಕರೆ ನಾನು 15 ಎಕರೆ ಲೀಸ್ ಲ್ಯಾಂಡ್ ತಗೊಂಡಿದ್ದೀನಿ. ನಾನು ಹುಡುಕ್ತಾ ಇದ್ದೀನಿ. ನಮ್ಮ ದೇವನಹಳ್ಳಿ ದೊಡ್ಡ ಮುಜನಹಳ್ಳಿ ಸಂತೋಷಣ ಇದಾರಲ್ಲ, ಅವ್ರು 140 ಎಕರೆ ಲೀಸ್ ಲ್ಯಾಂಡ್ ಅಲ್ಲಿ ಹತ್ತತ್ರ 4-5 ಕೋಟಿ ಇನ್ವೆಸ್ಟ್ ಮಾಡಿ ಸೆರಿಕಲ್ಚರ್ ಶುರು ಮಾಡವ್ರೆ. ದೊಡ್ಡ ಚಾಕಿ ಸೆಂಟರ್ ರನ್ ಮಾಡ್ತಾರೆ. ರೇಷ್ಮೆಲಿ ಲಾಭ ಇಲ್ಲದೆ ಇವರೆಲ್ಲ ಮಾಡ್ತಾರ? ಹೌದು, ಖಂಡಿತ ಲಾಭ ಇಲ್ಲ ಅಂತ ಹೇಳೋರು ಅದನ್ನ ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಮತ್ತೆ ಲಾಭ ಇಲ್ಲ ಅಂದ್ರೆ ನಮ್ಮ ಬೇರೆ ದಾರಿ ಏನಿದೆ? ಏನಾದ್ರು ಬೇರೆ ದಾರಿ ಇದೆಯಾ? ಏನು ಲಾಭ ಇಲ್ಲ ಅಂತ ಹೇಳ್ತಿರೋರು ಮೋಸ್ಟ್ಲಿ ಅವ್ರಿಗೆ ಮಾಡಕ್ ಗೊತ್ತಾಗ್ತಾ ಇಲ್ಲ ಅನ್ನೋ ತರ ಇರಬಹುದು. ಎರಡನೇದು, ಅವ್ರಿಗೆ ಸಮಸ್ಯೆ ಇಲ್ಲ ಅಂತ ಹೇಳಲ್ಲ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಏನಾಗಿದೆ, ಕಾರ್ಮಿಕರ ಕೊರತೆ ಇದೆ, ಗ್ಯಾರಂಟಿ ಇದೆ, ಅದು ಒಪ್ತೀನಿ, ಅದಲ್ಲ ಎರಡನೇ ಮಾತೇ ಇಲ್ಲ. ಮತ್ತೆ ಮನೇಲಿ ಪ್ರೋತ್ಸಾಹ ಇಲ್ಲದೆ ಇರ್ಬೋದು. ಇದೆಲ್ಲ ಯಾಕೆ ಮಾಡ್ತೀಯ, ವ್ಯವಸಾಯ ಮಾಡಿ ನಾವಂತೂ ಹಾಳಾಗಿದ್ದೀವಿ, ನೀನು ಮಾಡಬೇಡಪ್ಪ. ಯಾಕಂದ್ರೆ ಅವ್ರು ನೋವು, ಅದು ಅವ್ರ ಪ್ರಾಬ್ಲಮ್. ಅದು ಇವತ್ತು ಚಾಲೆಂಜ್ ಏನು ಅಂದ್ರೆ ನಿಮ್ಗೆ ಎಲ್ಗೋದ್ರೂ ಪ್ರಾಬ್ಲಮ್ ಇದೆ. ಹೌದು, ಖಂಡಿತ. ಎಲ್ಲಾ ದೇಶದಲ್ಲೂ ಪ್ರಾಬ್ಲಮ್ ಇದೆ. ನಾನೊಂದು 17-18 ದೇಶ ನೋಡಿದ್ದೀನಿ. ಉಗಾಂಡ, ರವಾಂಡಲ್ಲಿ ಜನ ಈ ಸ್ಟಾರ್ಚ್ನ ಮಣ್ಣು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಅಂತ ದರಿದ್ರ ಪರಿಸ್ಥಿತಿ ಇದೆ. ನಮ್ಮಲ್ಲಿ ಅನ್ನಕ್ಕಂತ ಕೊರತೆ ಇಲ್ಲ. ಈಗ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಏನ್ ಸಮೀಕ್ಷೆ ಹೇಳ್ತಾ ಇದೆ ಅಂದ್ರೆ 27-28ಕ್ಕೆ ಎಂಟೈರ್ ವರ್ಲ್ಡ್ಗೆ ಅನ್ನದ ಕೊರತೆ, ರೈಸ್ ಕೊರತೆ ಬರುತ್ತೆ ಅಂತ ಹೇಳ್ತಾ ಇದೆ. ಪರಿಸ್ಥಿತಿ ಇನ್ನೂ ಕೆಡ್ತಾಗಿದೆ. ನಾವ್ ಇರೋದನ್ನ ದೂಷಣೆ ಮಾಡೋದು ಬೇಡ, ಪಾಸಿಟಿವ್ ಆಗಿ ಮಾತಾಡೋಣ. ಬರೀ ನೆಗೆಟಿವ್ ಮಾತಾಡೋದು ಬೇಡ. ನಾವೇನಾದ್ರೂ ನಮ್ಮೂರಲ್ಲೇ ನಮ್ಮ ಬದುಕನ್ನ ಕಟ್ಕೊಳ್ಳೋಣ, ಇಷ್ಟೇ ನಮ್ಮ ಆಸೆ. ಆ ತೊಟ್ಟಕ್ಕೆ ಹೋಗೋಣ, ಬನ್ನಿ.
ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ.